ಹೌದಲ್ವಾ? ಅನೇಕ ಸಾರಿ ನಾವೇನು ಅನ್ಕೊಳ್ತೀವಿ, ಅಯ್ಯೋ ದೇವರು ನಮ್ಮ ಮೇಲೆ ಕೆಟ್ಟ ಆಲೋಚನೆ ಮಾಡ್ಕೊಂಡಿರ್ಬೋದೇನೋ, ದೇವರು ಕೆಟ್ಟವನಾಗಿರ್ಬೋದು, ದೇವರು ನಮ್ಮ ಮೇಲೆ ಕೋಪ ಉಳ್ಳವನಾಗಿರ್ಬೋದು, ಕೋಪದ ಆಲೋಚನೆ ಉಳ್ಳವನಾಗಿರ್ಬೇಕೇನೋ, ನಾನು ಇಂಥ ತಪ್ಪು ಮಾಡಿದೆ ಅದಕ್ಕಾಗಿ ದೇವರು ನನ್ನನ್ನು ಶಿಕ್ಷಿಸ್ತಾ ಇರ್ಬೇಕೇನೋ, ಅದಕ್ಕೆ ನನ್ನ ಅವಮಾನ ಪಡಿಸ್ತಿರ್ಬೋದೇನೋ, ಅದಕ್ಕೆ ಶೋಧನೆ ಮೇಲೆ ಹಾಕಿ ಕೈ ಬಿಟ್ಟಲ್ಪಟ್ಟಿರ್ಬೋದೇನೋ ಅಂತ ನಾವು ಅಂದ್ಕೊಳ್ತೀವಿ. ನೀನು ಈ ಪಾಪವನ್ನು ಒಪ್ಪಿಕೊಂಡು ಆರೈಕೆ ಮಾಡಿ ಬಿಟ್ಟು ಬಿಡದೇ ಇದ್ದರೆ ನೀನು ಆ ಪಾಪ ಮೂಲಕವಾಗಿ ಶೋಧಿಸಲ್ಪಡ್ತಿ. ಆದರೆ ನೀನು ಆ ಪಾಪವನ್ನು, ನೀನು ಮಾಡಿದ ತಪ್ಪನ್ನು ಕ್ಷಮಾಪಣೆ ಕೇಳಿಕೊಂಡೆ ಅಂತಂದಾಗ ದೇವರು ಆ ಪಾಪವನ್ನು ಕುರಿತು ನಿನ್ನನ್ನು ಶಿಕ್ಷಿಸಲ್ಲ. ಅಲ್ಲೆಲೂಯ. ಆದರೆ ದಂಡನೆಗಳನ್ನು ಹಾದು ಹೋಗಲೇಬೇಕಾಯ್ತದೆ. ಅಲ್ಲೆಲೂಯ. ಅರ್ಥ ಇದ್ರಾ? ಮಗು ಬೇಡ ಅಂತ ಕೇಳಲಿಲ್ಲ. ಸೈಕಲ್ ಹೊಡಿತೀನಿ ದೊಡ್ಡ ಸೈಕಲ್ ಬೇಡ ಅಂದ್ರೂ ಸೈಕಲ್ ಮನೆ ಮುಂದೆ ನಿಲ್ಸೋದೇ ತಡ, ಎತ್ಕೊಂಡು ಸುತ್ತಾಡೋನು. ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ ಆ ಮಗ. ಅಪ್ಪ ಹೊಲದಿಂದ ಬಂದು ಸೈಕಲ್ ನಿಲ್ಲಿಸಿ ಒಳಗಡೆ ಹೋದ ತಕ್ಷಣ ಏನು ಮಾಡ್ದ, ಸೈಕಲ್ ಎತ್ಕೊಂಡು ಹೊಂಟೋಗ್ಬಿಟ್ಟ. ತಳ್ಕೊಂಡು ಹೊಡಿತಾ ಹೋಗಿ ರಪ್ಪ ಅಂತ ಬಿದ್ದೋಗ್ಬಿಟ್ಟ. ಕೈ ಮಂಡಿ ಎಲ್ಲ ಕಿತ್ತೋಯ್ತು, ರಕ್ತ ಬರ್ತೈತೆ. ಓಡೋದ ಶಬ್ದ ಕೇಳಿ ತಂದೆ ಎತ್ತದ, ಅಪ್ಪ ಆಯ್ತಪ್ಪ ಹೊಡಿಬೇಡಪ್ಪ, ಇನ್ನೊಂದ್ಸರಿ ಮಾಡಲ್ಲ, ಕ್ಷಮಿಸ್ಬಿಡಪ್ಪ ಅಂದ. ಈಗಲೇ ಬಿದ್ದು ಗಾಯ ಮಾಡ್ಕೊಂಡವನು ಏನು ಹೊಡಿಬೇಕು? ಆಯ್ತು ಬಿಡಪ್ಪ ಅಂದ್ಬಿಟ್ಟು ಅಪ್ಪ ಕ್ಷಮಿಸ್ಬಿಟ್ಟ, ಹೊಡಿನಿಲ್ಲ. ಆದರೆ ಸಂಜೆ ಹೊತ್ತಿಗೆ ಬೆಳಗ್ಗೆ ಹೊತ್ತಿಗೆ ಮಗನ ಕಾಲುಗಳು ಕೈಗಳು ನೋಯ್ತೈತೆ. ಯಾಕೆ? ತಪ್ಪು ಮಾಡಿದ್ನಲ್ಲ, ಬಿದ್ನಲ್ಲ. ಅಪ್ಪ ಕ್ಷಮಿಸ್ಬಿಟ್ಟ, ಬಟ್ ಗಾಯ ಆಗಿದ್ದು ನೋವು ಯಾರು ತಿನ್ಬೇಕು? ನೀನು ತಪ್ಪು ಮಾಡ್ತೀಯ, ಅಪ್ಪಂತ ಕ್ಷಮಾಪಣೆ ಕೇಳ್ತೀವಿ, ಕ್ಷಮಿಸ್ತೀರಿ, ನೋವು ನೀನೇ ತಿನ್ಬೇಕು, ನಾನೇ ತಿನ್ಬೇಕು. ತಪ್ಪು ಮಾಡ್ತಿ, ಏಸಪ್ಪ ಕ್ಷಮಿಸ್ಬಿಡು, ಅದು ನೋವು ನೀನೇ ತಿನ್ನೋದು. ಹೌದಲ್ವಾ? ಆ ಗಾಯ ವಾಸಿ ಆಗಗಂಟ, ಆ ಕೀವು ರಕ್ತ ಗಾಯ ವಾಸಿ ಆಗಗಂಟ ನೋವು ಯಾರಪ್ಪ ತಿನ್ನೋದು? ಅಪ್ಪನ ಅವ್ವನ ಬಿದ್ದೋರ, ತಪ್ಪು ಮಾಡಿದವರು. ಅರ್ಥ ಆಯ್ತಿದ್ರಾ? ಅದಕ್ಕೆ ದೇವರ ಮಕ್ಕಳೇ, ದೇವರು ಕ್ಷಮಿಸ್ತಾನೆ. ಪೆಟ್ಟು ಮಾತ್ರ ದಾವಿದ ತಪ್ಪು ಮಾಡ್ದ, ದೇವರು ಕ್ಷಮಿಸು ಅಂದರು, ಕ್ಷಮಿಸ ಅಂತ ಕೇಳ್ದ, ದೇವ್ರು ಕ್ಷಮಿಸಿದ್ರು, ಅದಕ್ಕೆ ತಕ್ಕಾಗಿ ದಂಡನೆ ಅನುಭವಿಸ್ದ. ಅಲ್ಲೆಲೂಯ. ಹುಷಾರಾಗಿರಿ. ಕ್ಷಮಾಪಣೆ ಮಾಡ್ತಾನೆ ದೇವರು, ಕ್ಷಮಿಸ್ಬಿಡ್ತಾನೆ. ಬಟ್ ಆದರೆ ನೀನು ಬಿದ್ದಾಗ ನಿನಗಾಗಿರೋ ಗಾಯ ನೀನೇ ಅನುಭವಿಸ್ಬೇಕು ಆ ನೋವನ್ನು. ದೇವ್ರ ಮೇಲೆ ಕೋಪ ಮಾಡ್ಕೊಂಡಿಲ್ಲ, ನೀನು ಕ್ಷಮಾಪಣೆ ಕೇಳಿದ್ರಿಂದ ಕ್ಷಮಿಸ್ಬಿಟ್ಟ ದೇವರು. ಒಳ್ಳೆ ಆಲೋಚನೆ ದೇವರಿಗೆ ನಿನ್ನ ಮೇಲೆ, ಅದಕ್ಕಾಗಿ ಕ್ಷಮಿಸ್ಬಿಟ್ಟ. ಪಾಪ ಎತ್ತಾಡಲಿಲ್ಲ, ಬಟ್ ಆದರೆ ನಿನ್ನ ಮನಸ್ಸಾಕ್ಷಿ ಚುಚ್ಚುತ್ತೈತೆ. ಪ್ರಾರ್ಥನೆ ಮಾಡೋಕ್ಕಾಗ್ತಿಲ್ಲ, ಪರಿಶುದ್ಧತೆಯಲ್ಲಿ ಜೀವಿಸೋಕ್ಕಾಗ್ತಿಲ್ಲ. ಸುಳ್ಳಾದ ಮನೋಭಾವನೆ, ಸೈತಾನನು ಅದನ್ನು ನೆನಪು ಮಾಡ್ತಾ ನೀನು ಸರಿಯಿಲ್ಲ ಅಂತೇಳಿ ನಿನ್ನ ಬಾಧಿಸ್ತಿದ್ದಾನೆ. ಆದರೆ ದೇವರು ನಿನ್ನನ್ನು ಕುರಿತಾಗಿ ಒಳ್ಳೆ ಆಲೋಚನೆ ಮಾಡಿ ಇಟ್ಕೊಂಡಿದ್ದಾನೆ. ಅದಕ್ಕೆ ಕೆಲವರು ಅಂದ್ಕೊಳ್ತಾರೆ, ನಾನು ತಪ್ಪು ಮಾಡಿದ್ರಿಂದ ದೇವರು ನನ್ನ ಮೇಲೆ ಕೋಪ ಉಳ್ಳವನಾಗಿರ್ಬೋದು, ನನ್ನ ಮೇಲೆ ಏನಂತೆ ಒಳ್ಳೆ ಆಲೋಚನೆ ಇಲ್ಲದೆ ಇರ್ಬೋದೇನೋ, ಅದಕ್ಕೆ ನಾನು ಇಷ್ಟು ಕಷ್ಟದಲ್ಲಿ ಹಾದು ಹೋಗ್ತಿದ್ದೀನಿ, ನನ್ನ ಕುಟುಂಬಗಳು ಬಾಧಿಸಲ್ಪಡ್ತೈತೆ ಅಂತ. ಇಲ್ಲ, ನೀನು ಕ್ಷಮಾಪಣೆ ಕೇಳಿದಾಗಲೇ ಕರ್ತನಿನ್ನ ಕ್ಷಮಿಸ್ದ. ಆದರೆ ಆ ಬಾಧೆಗೆ ತಕ್ಕಂತೆ ನೀನು ಮನಸಾರೆ ಒಪ್ಪಿಸಿ ಮನ ತಿರುಗಬೇಕು, ಅದು ಬಿಟ್ಟು ಬಿಡಬೇಕು. ಅಲ್ಲೆಲೂಯ. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ, ನಾನು ನಿಮ್ಮ ವಿಷಯದಲ್ಲಿ ಕುರಿತು ಮಾಡಿಕೊಳ್ತಿರೋ ಆಲೋಚನೆಗಳು ಅವು ನಾನೇ ಬಲ್ಲೆ, ಅದು ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ನಿಮ್ಗೆ ಯಾರಿಗಾರ ಗೊತ್ತಿತ್ತಾ ನೀವು ಯೇಸು ಸ್ವಾಮಿ ನಂಬ್ತೀರಿ ಅಂತ? ನಿಮ್ಗೆ ಯಾರು ಗೊತ್ತಿತ್ತಾ ಈ ಚರ್ಚಿಗೆ ಬಂದಿತ್ತೇನೆ ದೇವ್ರನ್ನ ಆರಾಧನೆ ಯೇಸು ಸ್ವಾಮಿ ನಂಬ್ಕೊಂಡು ಆರಾಧಿಸ್ತೀನಿ ಅಂತ? ನಿಮ್ಗೆ ಯಾರು ಗೊತ್ತಿತ್ತಾ ನಿಮ್ಗೆ ಇಟ್ಕೊಂಡಿರೋ ದೆವ್ವ ಮಾಟ ಮಂತ್ರಗಳು, ನೀವು ಬಾಧಿಸಲ್ಪಡ್ತಿರೋಂಥ ಕಣ್ಣೀರು, ನಿಮಗೆ ಇರೋ ಸಮಾಧಾನ ಇಲ್ಲದಿರೋ ಜೀವಿತನ ಯೇಸು ಸ್ವಾಮಿನೇ ಗುಣಪಡಿಸ್ತಾನೆ, ಯೇಸುನ ಬಳಿಗೆ ಬರ್ತೀವಿ ನಾವು ಅಂತ ಯಾರು ಅಂದ್ಕೊಂಡಿದ್ರಾ? ನಿಮಗೆ ಗೊತ್ತಿಲ್ಲ. ನಿಮ್ಮ ಮೇಲೆ ಮಾಡಿಕೊಂಡಂಥ ಆಲೋಚನೆ ಆತನಿಗೆ ಮಾತ್ರ ಗೊತ್ತು. ಹಲ್ಲೆಲೂಯಾ. ನನಗಂತೂ ನಮ್ಮ ಅಪ್ಪನ ಮೇಲೆ ಆಣೆಗೂ ಗೊತ್ತಿಲ್ಲ ತುಮ್ಮನಕಟ್ಟೆಗೆ ಬರ್ತೀನಿ ಅಂತ. ಯಾಕಂತ ಕೇಳಲ್ವಾ? ತುಮ್ಮನಕಟ್ಟೆ ಎಲ್ಲೈತೆ ಅಂತಲೇ ನಂಗೆ ಗೊತ್ತಿಲ್ಲ, ರಾಣಿಬೆನ್ನೂರು ಯಾವ ದಿಕ್ಕಲ್ಲೈತೆ ಅಂತಲೂ ಗೊತ್ತಿಲ್ಲ. ಅರ್ಥ ಆಯ್ತಾ? ಅದಕ್ಕಿಂತ ಮುಂಚೆ ಹೇಳ್ಬೇಕಂದ್ರೆ ನಾನೊಬ್ಬ ಸೇವಕನಾಯ್ತೀನಿ ಅಂತಲೇ ಗೊತ್ತಿಲ್ಲ. ಸಭೆ ಕಟ್ಟಿ ದೇವ್ರನ್ನ ಆರಾಧನೆ ಮಾಡೋಕ್ಕೆ ದೇವ್ರು ನಾನು ಉಪಯೋಗಿಸ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ.
ಆದರೆ ದೇವರ ಆಲೋಚನೆ ಒಂದಿತ್ತು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಒಂದು ಕಡೆ ನಮಗೆ ಸರಿಯಾಗಿ ತಿದ್ದುಪಾಠಕ್ಕಾಗಿ ನೀತಿ ಶಿಕ್ಷೆ ಕೊಟ್ಟು ಸನ್ಮಾರ್ಗದಲ್ಲಿ ನಡೆಸೋರಿಲ್ಲ. ನಮಗೆ ತಿದ್ದು ಈ ಸಮಾಜ ಹಿಂಗೈತೆ, ಕೆಟ್ಟೋಗೈತೆ, ಇದು ಪಾಪ, ಇದು ಪರಿಶುದ್ಧತೆ, ನೀವು ಹಿಂಗಿರ್ಬೇಕು, ಈ ಥರ ಇರಬೇಕಂತ ಒಳ್ಳೆ ಬುದ್ಧಿ ಹೇಳೋರಿಲ್ಲ. ಇಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ಏನಿಲ್ಲ. ನಮ್ಮೂರು ಜನ ನಾನು ಇಷ್ಟ ಬಂದಾಗೆ ಜೀವಿಸ್ತಾ ಇದ್ದೀನಿ. ಮತ್ತೆ ದೊಡ್ಡ ಉಡಾಳ, ಕೇಳಬೇಕಾ? ಕೇಳಂಗೆ ಇಲ್ಲ. ದಿನ ಹೊಡ್ತಾ ಮನೆಯಲ್ಲಿ ಇಷ್ಟ ಬಂದಂಗೆ ಜೀವಿಸ್ತಾ ಇದ್ದೀನಿ. ಭಾಳ ಕಠಿಣವಾದಂಥ, ಎಷ್ಟು ಒಡಿ ಬೈ, ಎಷ್ಟು ಸುಟ್ಟು ಬರಗುಡ ಅಂತಾರಲ್ಲ, ಹಾಕೋದ್ರು ಕೂಡ ಬಿಡೋಕ್ಕಿಲ್ಲ, ಚಾಲಿ ಬಿಡೋಕ್ಕಿಲ್ಲ. ನಾಯಿ ಬಾಲ ಡೊಂಕೊಂಡಂಗೆ ಮತ್ತೆ ಹೋಗಿತ್ತೇನೆ, ಅದೇ ಮಾಡೋದು. ಹಲ್ಲೆಲೂಯಾ. ಹೊಡೆದಿರೋ ಕೈ ಸೋತೋಗೈತೆ ಹೊರತು ಹೊಡೆಸ್ಕೊಂಡಿರೋ ಮೈ ಸೋತೋಗಿಲ್ಲ. ಅಷ್ಟು ಉಡಾಳ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಅಂದ್ಕೊಂಡಿದ್ದೆ ಸೋತೋಯ್ತೀನೇನೋ ಅಂತ. ಯಾಕಂದರೆ ಚಿಕ್ಕ ವಯಸ್ಸಲ್ಲೇ ನಾನು ದೇವರಿಗೆ ವಿರೋಧವಾಗಿ ಅಷ್ಟು ಜೀವಿಸ್ತಾ ಪಾಪ ಮಾಡ್ತಿದ್ದಾಗ ನಾನು ಅಂದ್ಕೊಂಡಿದ್ದೆ, ಆಗಲೇ ಒಂದು 17 ವರ್ಷದಲ್ಲಿ, 18 ವರ್ಷ ಬರೋಷ್ಟರಲ್ಲೇ 21 ವರ್ಷಕ್ಕೆ ಮುಗಿದೋಯ್ತದೆ ನನ್ನ ಜೀವಿತ ಅಂದ್ಕೊಂಡಿದ್ದೆ. ನನಗೆ ಗೊತ್ತಿಲ್ಲ ನನ್ನ ದೇವರು ನನ್ನ ಜೀವಿತದಲ್ಲಿ ಒಳ್ಳೆ ಆಲೋಚನೆ ಮಾಡ್ಕೊಂಡವ್ರೆ ಅಂತ. ಹಲ್ಲೆಲೂಯಾ. ಯಾವಾಗ ಯೇಸುವಿನ ಸುವಾರ್ತೆ ಕೇಳಿ ನಂಬಿಕೆ ಇಟ್ನು, ಯಾವಾಗ ದೇವರು ನನ್ನ ಆರಿಸ್ಕೊಳ್ಳುವಂಥ ಸಮಯ ಬಂತು, ಆಗ ನನಗೆ ಗೊತ್ತಾಯಿತು ನನ್ನ ಜೀವಿತದಲ್ಲಿ ದೇವರು ಒಳ್ಳೆ ಆಲೋಚನೆ ಇಟ್ಟುಕೊಂಡವನೆ. ನಾನು ಎಲ್ಲೇ ತೊಗೊಂಡೋಗಿ ಹಾಕಿದ್ರು ಎದ್ದು ಬರೋಕ್ಕೆ ದೇವರು ನನ್ನ ಕೃಪೆ ಕೊಡ್ತಾನೆ. ಯಾಕಂದ್ರೆ ಆತ ನನ್ನ ಜೊತೆ ಇರೋದ್ರಿಂದ ಎಂಥ ಪರಿಸ್ಥಿತಿ ಬಂದು ನಾನು ಕೈ ಬಿಡಲ್ಲ ಅನ್ನೋದು ನನಗೆ ಗೊತ್ತಾಯಿತು. ಹಲ್ಲೆಲೂಯಾ. ಅದಕ್ಕೆ ದೇವ್ರು ಹೇಳ್ತಾನೆ, ಪ್ರಿಯರೇ, ನೀನು ಇವತ್ತು ಗತಿಯಲ್ಲಿರ್ಬೋದು, ಕಷ್ಟದಲ್ಲಿರ್ಬೋದು, ಕಣ್ಣೀರಲ್ಲಿರ್ಬೋದು, ಸಾಲದಲ್ಲಿರ್ಬೋದು, ನಿನ್ನ ಮಕ್ಕಳ ಪರಿಸ್ಥಿತಿ, ಮಕ್ಕಳು ಮಾತು ಕೇಳದೆ ಇರ್ಬೋದು, ಗಂಡ ಹೆಂಡತಿ ಅನೇಕ ಹೋರಾಟ ಮಧ್ಯದಲ್ಲಿ ಇರ್ಬೋದು, ಚಿಂತೆಯಲ್ಲಿರ್ಬೋದು. ದೇವ್ರು ಹೇಳ್ತಾನೆ, ನಿನ್ನ ನಿರೀಕ್ಷೆ ನಂಬಿಕೆಯನ್ನು ಬಿಟ್ಟು ಬಿಡಬೇಡ, ನೀನು ಪ್ರಾರ್ಥನೆಯನ್ನು ಬಿಟ್ಟು ಬಿಡಬೇಡ, ದೇವರ ಆಲಯಕ್ಕೆ ಬರೋದನ್ನು ಬಿಟ್ಟು ಬಿಡಬೇಡ, ದೇವರಿಂದ ದೂರ ಆಗಬೇಡ. ನಾನು ನಿನ್ನ ಜೀವಿತದಲ್ಲಿ ಒಂದು ಒಳ್ಳೆ ಆಲೋಚನೆ ಮಾಡಿಟ್ಟಿದ್ದೀನಿ, ಆ ಸಮಯ ಬರುವಾಗಲೇ ನಿಮ್ಮ ಜೀವಿತದಲ್ಲಿ ನೆರವೇರೋದು ಅಂತ.